ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಧರ್ಮಾಧಿಕಾರಿಗೆ ಕೌಂಟ್ ಡೌನ್ ಶುರು ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ತಾಯಿ ಸೌಜನ್ಯ, ತಂಗಿ ಸೌಜನ್ಯ ಅವಳ ಅತ್ಯಾಚಾರ ಆಗಿ ಸುಮಾರು 13 ವರ್ಷಗಳು ಕಳೆದೋದು. ಆದರೂ ಕೂಡ ಇವತ್ತಿಗೂ ಅವಳಿಗೆ ನ್ಯಾಯ ಅತಂತ್ರ ಸ್ಥಿತಿಯಲ್ಲಿದೆ. ಅವಳ ಹೆಸರಲ್ಲಿ ಯಾವೊಬ್ಬ ಅಮಾಯಕನಿಗೆ ಶಿಕ್ಷೆ ಆಯಿತು, ಆದರೆ ಅತ್ಯಾಚಾರಿಗಳಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಸರ್ಕಾರಗಳಿಗೆ. ಯಾಕಂದ್ರೆ ಕೇಸನ್ನು ಮುಸ್ತಕ್ಕಂಥ ಕೆಲಸಗಳನ್ನು ಮಾಡ್ಯಾವ್ರಿ ಈ BJP ಸರ್ಕಾರ ಅಂತಕ್ಕಂಥದ್ದು. ಹೌದು, ಇವತ್ತು ಬಂದು ಢುಂಗಿ ನಾಟಕ ಮಾಡ್ತಾ ಇದ್ದಾವೆ. ಆದ್ರೂ ಕೂಡ ನಾವು ಜನರಿಗೆ ಕನ್ಫ್ಯೂಷನ್ದಾಗ ಅದಿರಿ. ಕನ್ಫ್ಯೂಷನ್ ಬೇಡ, ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೇಸ್ ಕ್ಲೋಸ್ ಆಗ್ತದ, ಆಮೇಲೆ ಅತ್ಯಾಚಾರಿಗಳು ಸೇಫ್ ಆಗ್ತಾರ. ಇಲ್ಲ, ಎಲ್ಲಿವರೆಗೂ ಸಿದ್ದರಾಮಯ್ಯನವ್ರು ಇದ್ರಲ್ಲ ಅಲ್ಲಿವರೆಗೂ ಈ ಧರ್ಮಾಧಿಕಾರಿಗೆ ಆಗಿರ್ಬೋದು, ಈ ಅತ್ಯಾಚಾರಿಗಳಿಗೆ ಸ್ವಲ್ಪ ರಿಲೀಫ್ ಇತ್ರಿ. ಯಾಕೆ ಹೇಳ್ತೀನಿ ಕೇಳ್ರಿ. ನಾನು ಸುಮ್ಮನೆ ಏನಪ್ಪ ಅಂದ್ರೆ ಅವರು ಸಿದ್ದರಾಮಯ್ಯ ಹೆಂಗಪ್ಪ ಅಂದ್ರೆ ಆ ಕಡೆ ಒಂದ ಈ ಕಡೆ ಒಂದ ಮಾಡ್ಕೊಂಡು ಆರಾಮಾಗಿದ್ರು ಅವರು. ಅಡ್ಡ ಗೋಡಿ ಮ್ಯಾಗ ದೀಪ ಇಟ್ಕೊಂಡು ಕರೆಕ್ಟಾಗಿದ್ರು ಅವರು. ಸೊ ಹೀಗಾಗಿ ಅತ್ಯಾಚಾರಿಗಳಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ರಾತ್ರಿ ಒಂದು 2 ತಾಸು ನಿದ್ದೆ ಮಾಡೋ ಅಂಥ ಟೈಮ್ ಸಿಕ್ತಿತ್ರಿ ಅವ್ರಿಗೆ. ಆದ್ರೆ DK ಶಿವಕುಮಾರ್ ಬಂದ್ರೆ ಅಲ್ರಿ, ಒಂದು ಖಾಯಂ ನಿದ್ದೆ ಮಾಡಬೇಕು, ಇಲ್ಲ ಖಾಯಂ ಎಚ್ಚರ ಇರಬೇಕು. ಎರಡರಾಗ ಒಂದಾಗಬೇಕ್ರಿ ನಿರ್ಧಾರ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ ನೋಡ್ರಿ, ಸೌಜನ್ಯ ಕೇಸ್ ಮರು ತನಿಖೆ ಆಗ್ತದನೋ ಇಲ್ಲೋ ಅಂತಿರಲ್ಲ. ನಾವು ಒಂದು ಮಾತನ್ನ ಹೇಳ್ತೀನಿ. 2004ರಲ್ಲಿ ಕೇವಲ 7 ಕೋಟಿ ಆಸ್ತಿಯನ್ನು ಹೊಂದಿರತಕ್ಕಂಥ DK ಶಿವಕುಮಾರ್ 2023ರ ಪ್ರಕಾರ ಸುಮಾರು 1400 ಕೋಟಿ ಆಸ್ತಿಯನ್ನು ಹೊಂದಿರತಕ್ಕಂಥ DK ಶಿವಕುಮಾರ್, ಅದ್ರ ಜೊತೆಗೆ ಜೈಲಿಗೆ ಹೋಗಿ ಬಂದಿರತಕ್ಕಂಥ DK ಶಿವಕುಮಾರ್ ಹಿನ್ನೆಲೆಯನ್ನು ನೋಡಿದರೆ ಸ್ವಲ್ಪ ಭೂಗತ ಲೋಕದ ನಂಟನ್ನು ಹೊಂದಿರತಕ್ಕಂಥ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ನಾವು ಒಪ್ಕೊಳ್ತಾ ಇದ್ದೀವಿ. ಅವ್ರನ್ನ ಮುಖ್ಯಮಂತ್ರಿ ಅಂತ ತಿಳ್ಕೊಂಡ ಜನರು ಒಪ್ಕೊಳ್ತಾ ಇದ್ದೀವಿ. ಈಗ ಹಂಗಂತ ತಿಳ್ಕೊಂಡ ನ್ಯಾಯಾಲಯ ಸೌಜನ್ಯಳ ಮರು ತನಿಖೆಗೆ ಒಪ್ಪಿಗೆ ನೀಡೋದಿಲ್ಲೇನ್ರಿ? ನೀಡ್ತದ ಅಲ್ರಿ. ಇಂಥವ್ರೆಲ್ಲ ಮುಖ್ಯಮಂತ್ರಿ ಅಂತ ನಾವು ಒಪ್ಕೊಳ್ತೀವಿ. ಅತ್ಯಾಚಾರ ಆಗಿ ಪ್ರೈವೇಟ್ ಪಾರ್ಟಿಲಿ 5 ಇಂಚ್ ಮಣ್ಣನ್ನು ಹಾಕೊಂಡ ಸತ್ತು ಹೋಗಿರ್ತಕ್ಕಂಥ ಆ ತಂಗಿ ಸೌಜನ್ಯಳ ಒಂದು ಮರು ತನಿಖೆಗೆ ನ್ಯಾಯಾಲಯ ಒಪ್ಪೋದಿಲ್ಲೇನ್ರಿ? 100% ಒಪ್ತದ್ರಿ, ಒಪ್ಪಲೇಬೇಕು. ಆದ್ರೆ ಇಲ್ಲಿ ಸಮಸ್ಯೆ ಬಂದಿರೋದು ಎಲ್ಲಿಪ್ಪ ಅಂದ್ರೆ ನಮ್ಮ ಜನರಿಗೆ DK ಶಿವಕುಮಾರ್ ಬಂದ್ರಂದ್ರೆ ಹೆಂಗಾಗ್ತದ? ನಾನು ಕ್ಲಾರಿಫಿಕೇಶನ್ ಕೊಡ್ಕೋತ ಇರ್ತೀನಿ. ಇದನ್ನ ಕೊಡಲೇಬೇಕಾಗ್ತದ. ಯಾಕಂದ್ರೆ ಎಷ್ಟೋ ಜನ ಹೇಳಿದ್ರು, SP ಅವ್ರು ಹೇಳಿದ್ರು, ಒಬ್ಬರು SP ಅವ್ರು ಹೇಳಿದ್ರು, ಹೌದು ಅಲ್ಲಿ ಒಂದು 2 ಕ್ಯಾಮ್ರಾ ಇದ್ವು ಅಂತಂದು. 2 ಕ್ಯಾಮ್ರಾ ಇದ್ದು, ಬಟ್ ಅದನ್ನು ಸರ್ವನಾಶ ಮಾಡಿಬಿಟ್ರು ಅಂತ ಹೇಳಿದ್ರು. ಹೌದು, ಸೌಜನ್ಯನ ಅತ್ಯಾಚಾರ ಮಾಡಿದ್ರು ಅವರೇ ಅಂದ ತಕ್ಷಣ ಸರ್ವನಾಶ ಮಾಡೋರೆ. ಆಮೇಲೆ ಈ ಗಿಳಿ, ಆಮೇಲೆ ಈ ಕಾಗಿ, ಇವೆಲ್ಲ ಬಂದು ನ್ಯೂಸ್ ಚಾನೆಲ್ ಕುತ್ಕೊಂಡು ಹೇಳಿದು ಅಲ್ಲಿ ಕ್ಯಾಮ್ರಾನ ಇರಲಿಲ್ಲ ಅಂತಂದ್ಲಿ. ಹರಾಮ್ಕೋರ್ ಗಿಳಿ ಆ SP ಶಾನೆ ಅದಿನ್ನಿ. ಉಪರಾಷ್ಟ್ರಪತಿ ಅವ್ರನ್ನ ಕರ್ಕೊಂಡು ಬಂದ ಎಲ್ಲೇ ದೂರದಾಗ ಒಂದು ಲುಂಗಿ ಮತ್ತು ಮ್ಯಾಗದ ಶಾಲ್ ಹಾಕೊಂಡ ಬಟ್ಲೆ ತಿರುಗಾಡ್ರೆ ನಿನಗೆ ಯಾವ ದೊಡ್ಡ ಮಹಾನುಭಾವ ಅನ್ನಂಗಿಲ್ಲ, ಆಧ್ಯಾತ್ಮದ ವಿಚಾರವನ್ನು ಹೊಂದಿರತಕ್ಕಂಥ ಗಿಳಿ ಅನ್ನಂಗಿಲ್ಲ. ನೀನು ಹೇಳ್ತಿನ್ನೋ ಗಿಳಿ ಅದೇ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತದ. ಅರ್ಥ ಆಯ್ತಲ್ಲ? ಮತ್ತು ನೀ ನನ್ನ ಕೈಯಾಗ ಹೇಳ್ರೆ ಸಿಕ್ಕಿಕ್ಕಂದ್ರೆ ಹೇಳ್ತಿನೋ ಗಿಳಿ ನೀ ಅದೇ ಅನ್ನೋದು ಗೊತ್ತದ. ಆದ್ರೆ ನೀವೇನು ಹೇಳ್ತೀರಪ್ಪ ಅಂದ್ರೆ ಸೌಜನ್ಯನಿಗೆ ಅತ್ಯಾಚಾರ ಆಗಿಲ್ಲ, ಅವಳು ಪವಿತ್ರವಾಗಿ ಸತ್ತಿದ್ದಾಳ ಅಂತಂದು ಆ ಕಾಗಿನ ಕರ್ಕೊಂಡ ಕಾಗಿ ಮತ್ತು ಗಿಳಿ ಎರಡೂ ಕುಡ್ಕೊಂಡ ಅದು ಕಾವು ಅಂತೈತಿ, ಇದು ಕ್ಯೂ ಅಂತದ, ಅದು ಕಾವು ಅಂತದೆ, ಇದು ಕ್ಯೂ. ಯಾಕಂದ್ರೆ ಎರಡು ಹೇಳ ತಿಂದಿರ್ತಾವಲ್ಲ, ಇವು ನನಗೆ ಹೇಳಬೇಕು ಅಂತಂದು ಫೈಟ್ ಮಾಡ್ತಕ್ಕಂಥ ನಾಲ್ಕು ನನ್ನ ಮಕ್ಕಳು ಇವರು, ಕಾಗಿ ಮತ್ತು ಗಿಳಿ. ಸೊ ಇವರು ಕ್ಯಾಮ್ರಾ ಇಲ್ಲತ್ತಂದು ಹೇಳಿದರು. ಆದ್ರೆ SP ಅವ್ರು ಹೇಳ್ತಾರೆ ಕ್ಯಾಮ್ರಾ ಇತ್ತಂದು. ಆದ್ರೆ ಇದನ್ನು ಯಾರೂ ನಂಬ್ತಾ ಇಲ್ಲ ರೀ. ಇದನ್ನು ಯಾರೂ ನಂಬ್ತಾ ಇಲ್ಲ. ಸತ್ಯವನ್ನು ಯಾರೂ ಒಪ್ಕೊಳ್ಳೋದಿಲ್ಲ ಇವರು. ಆದ್ರೆ ಸತ್ಯ ಇನ್ನು ಹೊರಗೆ ಬರ್ತದೆ. ಯಾಕಂದ್ರೆ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹಿಂಗದಾರಲ್ಲ, ಅವರು ಪಕ್ಕ ಹಿಂದೊತ್ತು ಹೇಳಿದರು. ಮೊನ್ನೆ NDTVಗೆ ಇಂಟರ್ವ್ಯೂ ಕೊಟ್ಟರು, ನೋಡಿದ್ನಿ, ಭಾಳ ಚಂದ ನೋಡಿದ್ನಿ. ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದಾಗಲಿ. ಯಾಕಂದ್ರೆ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯಕ್ತಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬರ್ತಾ ಇದ್ದಾರೆ ಅಂತ ಕಾನ್ಫಿಡೆಂಟ್ ಆಗಿ ನಾನು ಹೇಳಬೇಕು. ಪಾಸಿಟಿವ್ ಥಿಂಕಿಂಗ್ ರೀ. ಸೌಜನ್ಯಗಳಿಗೆ ನ್ಯಾಯ ಯಾರಾದರೂ ಕೊಡ್ಸೋರಾಗಿದ್ದರೆ ಅದು ಮುಖ್ಯಮಂತ್ರಿ,
ಇತಿಹಾಸದ ಸುವರ್ಣ ಅಕ್ಷರಗಳಲ್ಲಿ ಇವ್ರ ಹೆಸರು ಬರಿಬೇಕಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರದ್ದೇ ಬರಿಬೇಕ್ರಿ. ಹೌದ್ರಿ, ಪಂಪ್ ಹೊಡಿಬೇಕು. ನಾವಿನ್ನ ಪಂಪ್ ಹೊಡಿಲಿಂದ ಕೆಲಸ ಕೊಡಂಗಿಲ್ಲ, ಹೊಡಿಬೇಕು. ಗಾಲಿ ಪಂಚರ್ ಆಗ್ಯದ, ಹವಾ ತುಂಬಾಕ್ ಬೇಕಾಗ್ತದ. ಸೊ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ಧರ್ಮಾಧಿಕಾರಿ ಪರವಾಗಿ ನಿಲ್ತಾರ, ಸೌಜನ್ಯ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಓಕೆ, ಇದು ಜನರ ತಲೆಯಿರ್ತಕ್ಕಂಥ ಸಂಶಯ. ಒಂದು ಧರ್ಮಾಧಿಕಾರಿ ಪರವಾಗಿ ಸೌಜನ್ಯ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಸೌಜನ್ಯ ಕೇಸನ್ನು ಕ್ಲೋಸ್ ಮಾಡಿದ್ರೆ ಅಂದ್ರೆ ಜನಾದೇಶ ಅಂತಕ್ಕಂಥದ್ದು ಕಲ್ಲು ತೊಗೊಂಡು ಹೊಡಿತದ. ಧರ್ಮಾಧಿಕಾರಿ ಜನಾದೇಶ ಏನು ಮಾಡ್ತದ, ಕಲ್ಲು ತೊಗೊಂಡು ಹೊಡಿತದ. ಈಗ ಎರಡು ಕಡೆ ಸಿಕ್ಕೊಂಡು ಕೂತ್ಬಿಟ್ಟಿದ್ದೀನಿ, ಎರಡು ಕಡೆ ಸಿಕ್ಕೊಂಡಿದ್ದೀವಿ. ಯಾಕಂದ್ರೆ ಒಂದು ಕಡೆ ನಿಂಗೆ ಅವ್ನು ಸಪೋರ್ಟ್ ಮಾಡಿದಪ್ಪ ಅಂದ್ರೆ ಜನರು ಕಲ್ಲು ಒಯ್ತಾರೆ. ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಏನಾದರೂ ಸೌಜನ್ಯಳಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋದು ಏನಾದರೂ ಅವ್ರ ಮನುಷ್ಯನಾಗಿ ಬಂದಿದ್ದಾದ್ರೆ, ಒಬ್ಬ ಹಿಂದೂ ಧರ್ಮದ ವ್ಯಕ್ತಿಯಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ, ಹಿಂದೂ ಧರ್ಮದ ಪರಿಪಾಲಕನಾಗಿ, ನೋಡಿದೇವ್ರಿ ನಾವು ಅಲ್ಲಿ ಇಲ್ಲಿ ಕುಂಭಮೇಳಕ್ಕದು ಹೋಗಿ ಬಂದು ಜಳಕ ಮಾಡಿ ಬಂದಾರ್ರಿ. ಅವ್ರ ಪಾಪ ಎಲ್ಲ ತೊಳ್ಕೊಂಡು ಬಂದಾರ ಕಾಣ್ತದ ಅವರು. ಅದೇ ರೀತಿ ಇನ್ನೊಂದು ರೀ, ಇಲ್ಲಿ ಇನ್ನೊಂದು ತೊಳೆದ್ರಪ್ಪ ಅಂದ್ರೆ ಭಾಳ ಚಲೋ ಆಗ್ತದೆ. ಸೊ ಒಂದು ನಿಮ್ಮ ಪರವಾಗಿ ಆದರೆ ಜನ ನಿಮ್ಮನ್ನು ಕಲ್ ತೊಗೊಂಡು ಹೊಡಿತಾರೆ. ಸೌಜನ್ಯನ ಪರವಾಗಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ನಿಂತರಪ್ಪ ಅಂದ್ರೆ ನೀವು ಜೈಲಿನಲ್ಲಿ ರಾಗಿ ಮುದ್ದೆಯನ್ನು ಮುರಿಬೇಕಾಗ್ತದೆ. ಇದನ್ನು ನೆನಪಿಟ್ಕೊಳ್ರಿ. ಈಗ ಏನಾಗಿದೆಪ್ಪ ಅಂದ್ರೆ, ಸಿದ್ದರಾಮಯ್ಯ ಇರುವವರೆಗೂ ನೀವು ಆರಾಮಾಗಿದ್ರಿ, 100% ಆರಾಮಾಗಿದ್ರಿ ನೀವು. ಆದರೆ ಡಿ ಕೆ ಶಿವಕುಮಾರ್ ಬಂದಿದ್ದ ತಡ ಇನ್ನು ನೀವು ಆರಾಮಾಗಿರೋದಿಲ್ಲ. ಯಾಕಂದ್ರೆ ಅವ್ರು ನಿಮ್ಮ ಪರವಾಗಿ ಇದ್ದರೂ ಕೂಡ ನಿಮಗೆ ಸಮಸ್ಯೆ ಅದ, ಸೌಜನ್ಯನ ಪರವಾಗಿ ಹೋದರೂ ಕೂಡ ನಿಮಗೆ ಸಮಸ್ಯೆ ಅದ. ಜನಾದೇಶ ಅಂತಕ್ಕಂಥದ್ದು ನಿಮ್ಮನ್ನು ಮ್ಯಾಟ್ ತಗೊಂಡು ಹೊಡೆದ ಅಷ್ಟರೊಳಗಡೆ ನೀವು ಏನು ಮಾಡ್ಬೇಕಂದ್ರೆ, ಹೌದು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದವನೇ ಈ ಬದ್ಮಾಶ್ ಹಡ್ಸಿ ಮಗ ಅದಾನ, ಇವನ ಜೊತೆ ಒಂದು 4-5 ಜನ ಕೂಡ್ಕೊಂಡಿದ್ದಾರೆ, ಇವ್ರನ್ನೂ ಕೂಡ ಕರ್ಕೊಂಡು ಹೋಗ್ರಿ. ದಯವಿಟ್ಟು ನನ್ನನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನಾಗಿ ಇರೋದಕ್ಕೆ ಬಿಡ್ರಿ ಅಂತಂದು ಜನರ ಮುಂದೆ ಒಪ್ಕೊಳ್ರಿ. ನಿಮಗೆ ಹೌದು ಹುಲಿಯ ಅಂತೀವಿ ನಾವು, ಹೌದು ಹುಲಿಯ ಗ್ಯಾರಂಟಿ ಅಂತೀವಿ ನಾವು. ಅದನ್ನು ಬಿಟ್ಟು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಾಗಿರ್ಬೋದು, ಅಲ್ಲಾಗಿರ್ತಕ್ಕಂಥ ಅನ್ಯಾಯಗಳನ್ನು ಸಮರ್ಥನೆ ಮಾಡ್ಕೊಳ್ಳೋದಾಗಿರ್ಬೋದು, ಇದರಿಂದ ಏನೇನೂ ಆಗೋದಿಲ್ಲ. ಉಪರಾಷ್ಟ್ರಪತಿ ಬಂದಾರ್ಥ ತಿಳ್ಕೊಂಡು ಕರ್ನಾಟಕದ ಜನತೆಗೆ ತೋರಿಸೋದಕ್ಕೆ ಹೋಗಬೇಡ್ರಿ ನೀವು. ನಿಮ್ಮ ಕರ್ಮಕಾಂಡಗಳು ಉಪರಾಷ್ಟ್ರಪತಿಯವ್ರಿಗೆ ಗೊತ್ತಿದ್ದಿದ್ರೆ ಆ ವ್ಯಕ್ತಿ ಬರ್ತಾ ಇರಲಿಲ್ಲ ಅವರು 100% ಬರ್ತಾ ಇರಲಿಲ್ಲ ರೀ. ಉಪರಾಷ್ಟ್ರಪತಿ ಅದಾರ ಅವರು. ಸುಮ್ಮನೆ ನೀವು ಇಲ್ಲಿರ್ತಕ್ಕಂಥ ಜನರ ಕಣ್ಣಿಗೆ ಮನ್ನನ್ನು ಎರಚೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಉಪರಾಷ್ಟ್ರಪತಿ ಅವ್ರನ್ನ ಕರೆಸಿ ಇಲ್ಲಿರ್ತಕ್ಕಂಥ ಕರ್ನಾಟಕದ ಸಾಮಾನ್ಯ ಬಡ ಜನರಿಗೆ ಉಪರಾಷ್ಟ್ರಪತಿ ಅವ್ರು ಬಂದರು ಅಂದ್ರೆ ಇದರ ಅರ್ಥ ಇಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಅನ್ನೋದನ್ನ ತೋರಿಸೋದಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಎಲ್ಲ ತಪ್ಪುಗಳು ನಡೆದಿದ್ದಾವ, ಆದರೆ ಉಪರಾಷ್ಟ್ರಪತಿ ಗೊತ್ತಿಲ್ಲ ಅಷ್ಟ. ಸೊ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 7 ಕೋಟಿ ಆಸ್ತಿ ಇರ್ತಕ್ಕಂಥ 2004ರಲ್ಲಿ ಇವತ್ತು 2023 ಪ್ರಕಾರ 1413 ಕೋಟಿ ಆಸ್ತಿಯನ್ನು ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಸೌಜನ್ಯಗಳನ್ನ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಧರ್ಮಾಧಿಕಾರಿಗಳಿಗೆ ಸ್ಟಾರ್ಟ್ ಆಗ್ಯದ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.